ಡೈರೆಕ್ಟರ್ ಉಪೇಂದ್ರಗೆ ಒಬ್ಬ ಕ್ಲೋಸ್ ಫ್ರೆಂಡ್ ಇದ್ದ. ಅವನ ಹೆಸರು ಪುರುಷೋತ್ತಮ್ ಅಂತ. ಅವನ ಲೈಫ್ ಅಲ್ಲಿ ನಡೆದ ಇನ್ಸಿಡೆಂಟ್, ಲವ್ ಇಂದ ಅಂಡರ್ ವರ್ಲ್ಡ್ ಗೆ ಎಂಟ್ರಿ ಆದ ಜರ್ನಿ, ಅದನ್ನ ಕೋರ್ ಪ್ಲಾಟ್ ಆಗಿ ಇಟ್ಕೊಂಡು ಉಪ್ಪಿ ನಾನ್ ಲೀನಿಯರ್ ಸ್ಟ್ರಕ್ಚರ್ ಅಲ್ಲಿ ಓಂ ಸಿನಿಮಾದ ಸ್ಟೋರಿನ ಬರೆದ್ರು. ಓಂ ರಿಲೀಸ್ ಗೂ ಮುಂಚೆನೆ ಅಂಡರ್ ವರ್ಲ್ಡ್ ಅಲ್ಲಿ ಈ ಸಿನಿಮಾದ ಬಗ್ಗೆ ಚರ್ಚೆಗಳು ಶುರುವಾಗಿತ್ತು ಅಂದ್ರೆ ನೀವು ನಂಬ್ತೀರಾ? 1995 ಅಲ್ಲಿ ಬಂದ ಈ ಸಿನಿಮಾ ಕನ್ನಡದ ಸಿನಿಮಾ ಹಿಸ್ಟ್ರಿಯಲ್ಲಿ ಕಲ್ಟ್ ಹಿಸ್ಟ್ರಿ ಆಯಿತು. ಆದ್ರೆ ಉಪ್ಪಿ ಒಂದು ಬೋಲ್ಡ್ ಡಿಸಿಷನ್ ನ ತಗೊಂಡ್ರು. ಸಿನಿಮಾ ಮಾಡ್ಬೇಕಾರೆ ಸಿನಿಮಾದಲ್ಲಿ ಆಕ್ಟರ್ಸ್ ಬದಲು ರಿಯಲ್ ರೌಡೀಸ್ ನ ಕ್ಯಾಸ್ಟ್ ಮಾಡಿದ್ರು. ಬೆಕ್ಕಿನ ಕಣ್ಣು ರಾಜೇಂದ್ರ, ಕೊರಂಗು ಕೃಷ್ಣ ಅಂಡ್ ಇನ್ನಷ್ಟು ಜನರ ಜೊತೆ ಆಕ್ಟ್ ಮಾಡಿಸಿದ್ದಾರೆ. ಆಕ್ಚುಲಿ ಇದನ್ನ ನೋಡಿ ಸೆನ್ಸಾರ್ ಬೋರ್ಡ್ ಸಹ ಶಾಕ್ ಆಯ್ತು. ರಿಯಲ್ ಗ್ಯಾಂಗ್ಸ್ಟರ್ ಸಹ ಆಕ್ಟ್ ಮಾಡ್ತಿದಾರೆ ಅಂತ ಹ್ಯೂಗ್ ಡಿಸ್ಕಷನ್ಸ್ ಹೊರಗಡೆ ಎಲ್ಲ ಜನ ಮಾತಾಡ್ಕೊಳ್ಳೋದಕ್ಕೆ ಶುರು ಮಾಡಿದ್ರು. ಕೆಲವೊಂದು ವೈಲೆನ್ಸ್ ಸೀನ್ಸ್ ಗಳ ಬಗ್ಗೆ ಅಬ್ಜೆಕ್ಷನ್ ಬಂದ್ರು. ಆಮೇಲೆ ಕಟ್ಸ್ ಮಾಡಿಸಿ ಸರ್ಟಿಫಿಕೇಟ್ ನ ಕೊಟ್ರು. ಒಂದು ಬ್ರಾಹ್ಮಣ್ ಪ್ರೈಸ್ಟ್ ಮಗ ಸತ್ಯ ಲವ್ ಇಂದ ಅಂಡರ್ ವರ್ಲ್ಡ್ ಗೆ ಹೋಗ್ತಾನೆ. ಆದ್ರೆ ಅದೇ ಜರ್ನಿಯಲ್ಲಿ ರೌಡಿಸಮ್ ನ ರಿಯಲ್ ಡೇಂಜರ್ ನ ಅರ್ಥ ಮಾಡ್ಕೊಳ್ತಾನೆ. ಜಸ್ಟ್ 50 to 75 lakhs ಬಜೆಟ್ ಸಿನಿಮಾಗೆ ರಿಲೀಸ್ ಆದ್ಮೇಲೆ 5 ಕೋಟಿ ಕಲೆಕ್ಷನ್ ಮಾಡಿ ಇಂಡಸ್ಟ್ರಿ ಹಿಟ್ ಆಯ್ತು. ಆದ್ರೆ ಓಂ ನ ಬಿಗ್ಗೆಸ್ಟ್ ಪವರ್ ಬಾಕ್ಸ್ ಆಫೀಸ್ ಅಲ್ಲ, ರೀ ರಿಲೀಸ್ ಹಿಸ್ಟ್ರಿ. ಕನ್ನಡ ಸಿನಿಮಾಗಳ ಹಿಸ್ಟ್ರಿಯಲ್ಲಿ ಅತಿ ಹೆಚ್ಚು ರೀ ರಿಲೀಸ್ ಮಾಡಿರುವಂತಹ ಹಿಸ್ಟ್ರಿಯಲ್ಲಿ ಈ ಸಿನಿಮಾ ಸಹ ಒಂದಾಗಿದೆ. ಸುಮಾರು 550 ಬಾರಿ ರಿಲೀಸ್ ಮಾಡಿ ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ಸ್ ಅಲ್ಲಿ ಪ್ಲೇಸ್ ಪಡ್ಕೊಂಡಿದೆ. ನಮ್ಮ ಬೆಂಗಳೂರಲ್ಲಿರುವ ಕಪಾಲಿ ಥಿಯೇಟರ್ ಅಲ್ಲಿ ಸುಮಾರು 30 ಬಾರಿ ರೀ ರಿಲೀಸ್ ಆಗಿದೆಯಂತೆ. ಅಂಡ್ ಸಿನಿಮಾದ ಹಾಡುಗಳು ಒಂದೊಂದು ಡೈಮಂಡ್ ಅಂದ್ರೂ ತಪ್ಪಾಗೋದಿಲ್ಲ. ಒಂದು ಬಾರಿ ಪ್ರೀತಿಸಿ ಒಳ್ಳೆಯೆಂದು ಹೇಳಿದೆ, ಪ್ರೀತಿ ಮರೆತು ಹೋಗಲು ಹೆಣ್ಣೆ ನೀನು ಸೋಲುವೆ. ಇದನ್ನ ಹಿಂಗೆ ಹೇಳ್ತಾ ಹೋದ್ರೆ ಓಂ ಸಿನಿಮಾದ ಹಿಸ್ಟ್ರಿನ ಇನ್ನಷ್ಟು ಪೇಜ್ಗಳ ಮಟ್ಟಿಗೆ ಹೇಳ್ಬೋದು ನಾನು. ಅದಕ್ಕೆ ಓಂ ಜಸ್ಟ್ ಸಿನಿಮಾ ಅಲ್ಲ, ಕನ್ನಡದ ಸಿನಿಮಾದ ಹಿಸ್ಟ್ರಿಯಲ್ಲಿ ಒನ್ ಆಫ್ ದ ಕಲ್ಟ್ ಸಿನಿಮಾ. ಅಂಡ್ ಓಂ ನ ನೀವು ಎಷ್ಟು ಬಾರಿ ರಿಪೀಟ್ ಮಾಡಲ್ಲಿ ನೋಡಿದ್ರ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಬರೀರಿ. ಅಂಡ್ ನಾವು 100 days 100K ಚಾಲೆಂಜ್ ಅಲ್ಲಿ ಇದೀವಿ. ಇಫ್ ನೀವು ಸಿನಿ ಲವರ್ ಆಗಿದ್ರೆ ನಮ್ಮ ಪೇಜ್ ನ ಫಾಲೋ ಮಾಡ್ಕೊಳ್ಳಿ. ಲವ್ ಯು. ನೆಕ್ಸ್ಟ್ ಸಿಗ್ತೀನಿ. ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ.